ಅಮ್ಮ ಅದು ಐಶು ಜೊತೆ ಹೊರಗಡೆ ಇದ್ದೀನಮ್ಮ. ಏನು ಐಶು ಜೊತೆ ಇದೆಯಾ? ಐಶು ಬಂತಾಳ? ಹಾ ಅಮ್ಮ, ನನ್ನ ಜೊತೆನೇ ಇದ್ದಾಳೆ. ಮನೆಗೆ ಬಿಟ್ಬಿಟ್ಟು ಬರ್ತೀನಿ. ಸರಿ, ಮನೆಗೆ ಕರ್ಕೊಂಬರೋ. ಇಲ್ಲ ಅಮ್ಮ, ಆಲ್ರೆಡಿ ಟೈಮ್ ಬೇರೆ ಆಗಿದೆ. ಅವ್ಳು ಟೈಮ್ ಆಗಿದೆ, ಮನೆಗೆ ಹೋಗ್ಬೇಕು ಅಂತ ಹೇಳ್ತಿದ್ದಾಳೆ. ಸೊ ಬಿಟ್ಬಿಟ್ಟು ಬರ್ತೀನಿ. ಸರಿ, ಹುಷಾರು ಕಣೋ. ಬೆಳಗ್ಗೆ ನೀನು ಬೇಗ ಬರ್ತೀನಿ ಅಂತ ಹೇಳಿ ಇಷ್ಟೊತ್ತಾದ್ರೂ ಬರ್ಲಿಲ್ವಲ್ಲ. ಅಡುಗೆ ಮಾಡ್ಕೊಂಡು ಕಾಯ್ಕೊಂಡು ಕೂತಿದ್ದೀನಿ. ಬೆಳಗ್ಗೆ ಟಿಫನ್ ಕೂಡ ನೀನು ಸರಿಯಾಗಿ ತಿನ್ಕೊಂಡು ಹೋಗ್ಲಿಲ್ಲ. ಅದಕ್ಕೆ ಫೋನ್ ಮಾಡಿದೆ ಎಲ್ಲಿದ್ಯಾ ಅಂತ. ಇಲ್ಲಮ್ಮ, ನಾನು ನಿನಗೆ ಫೋನ್ ಮಾಡಬೇಕಾಗಿತ್ತು, ಮರ್ತ್ಬಿಟ್ಟೆ. ಸಾರಿ. ಸರಿ, ಏನು ಹೊರಗಡೆನೇ ಊಟ ಮಾಡ್ಕೊಂಡು ಬರ್ತಾ ಇದೆಯಾ ಹೆಂಗೆ? ಇಲ್ಲಮ್ಮ, ಊಟ ಮಾಡ್ತೀನಿ, ಬರ್ತೀನಿ ಇರು. ಸರಿ, ಐಶು ಬಂದ್ರೆ ಕರ್ಕೊಂಬ ಮನೆಗೆ. ಇಲ್ಲಮ್ಮ, ನೆಕ್ಸ್ಟ್ ಟೈಮ್ ಕರ್ಕೊಂಬರ್ತೀನಿ ಬಿಡಿ. ಮಧು ಅಮ್ಮನ? ಹಾ, ನಿಮ್ಮ ಅತ್ತೆನೆ. ಮಾತಾಡ್ತೀಯಾ? ಏನು ಆಗ್ಲೇ ಅತ್ತೆ ಪಟ್ಟ ಕಟ್ತಾ ಇದೆಯಾ ನನಗೆ? ಏನು ಆಗೋದೇ ಅಲ್ವೇನಮ್ಮ. ಸರಿ ಸರಿ, ಫೋನ್ ಕೊಡು, ಮಾತಾಡ್ತೀನಿ. ಮಾತಾಡ್ತೀಯಾ ಐಶು? ನಾನಾ? ಬೇಡ ಬಿಡು ಮಧು. ಹಾಗೆಲ್ಲ ಬೇಡ ಅನ್ಬಾರ್ದು, ಮಾತಾಡು. ಹಲೋ ಆಂಟಿ, ಹೇಗಿದ್ದೀಯಮ್ಮ ಐಶು? ಚೆನ್ನಾಗಿದ್ದೀಯಾ? ಹಾ ಆಂಟಿ, ಚೆನ್ನಾಗಿದ್ದೀನಿ. ನೀವು ಚೆನ್ನಾಗಿದ್ದೀರಾ? ಹ್ಞೂ ಅಮ್ಮ, ನಾವು ಚೆನ್ನಾಗಿದ್ದೀವಿ. ಮಧು ಕರ್ಕೊಂಡ್ ಬರ್ತಾನೆ, ಮನೆಗೆ ಬಾ. ಇಲ್ಲ ಆಂಟಿ, ಮನೆಗೆ ಹೇಳಿ ಬಂದಿಲ್ಲ. ಸೊ ಬೇಗ ಹೋಗ್ಬೇಕು ಮನೆಗೆ. ನೆಕ್ಸ್ಟ್ ಟೈಮ್ ಬರ್ತೀನಿ. ಅಂದಾಗೆ ನಿನ್ನ ಹತ್ರ ಪರ್ಸ್ನಲ್ ಆಗಿ ಮಾತಾಡ್ಬೇಕಾಗಿತ್ತು ಐಶು. ಆದಷ್ಟು ಬೇಗ ಬಂದ್ರೆ ಒಳ್ಳೇದು. ಏನಂಟಿ, ಪರವಾಗಿಲ್ಲ, ಫೋನಲ್ಲೇ ಹೇಳಿ. ಇನ್ನೇನಿಲ್ಲಮ್ಮ, ನಿಮ್ಮಿಬ್ರು ಮದುವೆ ವಿಚಾರನೇ. ಮದುವೆ ವಿಚಾರನಾ? ಹೂನಮ್ಮ ಐಶು. ಇನ್ನು ಎಷ್ಟು ದಿನ ಅಂತ ಹಿಂಗೆ ನನ್ನ ಮಗನ ಒಂಟಿಯಾಗಿರ್ಬೇಕು ಹೇಳು? ನಾನು ಇಷ್ಟೊತ್ತಿಗೆ ಬೇರೆ ಕಡೆ ಎಲ್ಲಾನ ಹೆಣ್ಣು ನೋಡಿ ಮದುವೆ ಮಾಡ್ತಿದ್ದೆ. ನಿನ್ನನ್ನು ಇಷ್ಟಪಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ನಾನು ಇವಾಗ ಸುಮ್ಮನೆ ಇದ್ದೀನಿ. ಯಾವಾಗ ಬರ್ಬೇಕು ಹೇಳು ನಿಮ್ಮ ಮನೆಗೆ ಹೆಣ್ಣು ಕೇಳೋಕೆ? ಬರ್ತೀವಿ. ಅಯ್ಯೋ ಆಂಟಿ, ಸ್ವಲ್ಪ ಸಮಾಧಾನ ಮಾಡ್ಕೊಳ್ಳಿ. ಇಷ್ಟು ಬೇಗನಾ? ಇಷ್ಟು ಬೇಗನಾ ಅಂದ್ರೆ ಇನ್ನು ಎಷ್ಟು ದಿನ ಅಂತ ಹಿಂಗೆ ಓಡಾಡ್ಕೊಂಡಿರ್ತೀರಾ? ಇವತ್ತು ನಮ್ಮ ಯಜಮಾನ್ರ ಮನೆಗೆ ಬಂದ ತಕ್ಷಣ ಮಾತಾಡ್ತೀನಿ. ಆದಷ್ಟು ಬೇಗ ಟೈಮ್ ಹೇಳು, ಯಾಕಂದ್ರೆ ನೀನೊಂದು ಕೇಳಿ ಮುಂದುವರಿಯೋದು ಒಳ್ಳೇದಲ್ವಾ? ಅದಕ್ಕಾಗಿ ಸುಮ್ಮನೆ ಇದ್ದೀನಿ. ಸರಿ ಆಂಟಿ, ಆತರ ಪಡಬೇಡಿ. ನಾವಿಬ್ರು ಯಾವುದಕ್ಕೂ ಡಿಸೈಡ್ ಮಾಡಿ ಹೇಳ್ತೀವಿ. ಹ್ಞೂ ನಮ್ಮ ಆಯುಷು, ಆದಷ್ಟು ಬೇಗ ಒಂದು ನಿರ್ಧಾರಕ್ಕೆ ಬರ್ರಿ. ಯಾಕಂದ್ರೆ ನಿಮ್ಮ ಮನೇಲಿ ಬೇರೆ ಕಡೆ ಗಂಡು ನೋಡಿ ಮದುವೆ ಮಾಡೋದಕ್ಕೂ ಮುಂಚೆ ನಾವೇ ಬಂದು ಹೆಣ್ಣು ಕೇಳೋದು ಒಳ್ಳೇದಲ್ವಾ? ಅದು ಅಲ್ಲದೆ ನನ್ನ ಮಗ ನಿನ್ ಬಿಟ್ಟು ಬೇರೆ ಇನ್ಯಾರು ನನ್ನ ಮದುವೆನೇ ಆಗಲ್ಲ ಅಂತ ನಿನ್ನ ಮೇಲೆ ಪ್ರಾಣನೇ ಇಟ್ಕೊಂಡವನೆ. ಈಗ ನನಗೂ ಆಸೆ ಇರಲ್ವಾ ನನ್ನ ಮಗಂಗೆ ಬೇಗ ಮದುವೆ ಮಾಡಿ ಮನೆಗೆ ಸೊಸೆಂಗೆ ಕರ್ಕೊಂಬರ್ಬೇಕು ಅಂತ? ಇನ್ನೇನು ಮದುವೆ ಆಗೋದೇ ಅಲ್ವಾ? ಈ ವರ್ಷ ಅಲ್ದಿದ್ರು ಮುಂದಿನ ವರ್ಷ ಆದ್ರೂ ಆದಷ್ಟು ಬೇಗ ಈ ವರ್ಷನೇ ಮದುವೆ ಮಾಡ್ಕೊಂಡ್ರೆ ಒಳ್ಳೇದು. ಸರಿ ಆಂಟಿ, ನಾವು ಹೇಳ್ತೀವಿ. ಇದನ್ನ ಮಾತಾಡ್ಬೇಕು ಅಂತಾನೆ ನೀನನ್ನು ಕರೀತಾ ಇರೋದು. ಒಂದು ಸ್ವಲ್ಪ ಆದಷ್ಟು ಫ್ರೀ ಟೈಮ್ ಮಾಡ್ಕೊಂಡು ಬೇಗ ಬಾರಮ್ಮ ಮನೆಗೆ, ಆಯ್ತಾ? ಇಲ್ಲಾಂದ್ರೆ ಮದುವೆ ಹತ್ರ ಹೇಳಿದ್ರು ಸರಿ. ಇಂಥ ದಿನ ಬನ್ನಿ ಅಂತಂದ್ರೆ ನಾವೆಲ್ಲ ಪ್ರಿಪ್ರೇಷನ್ ಮಾಡ್ಕೊತೀವಿ. ನಾವು ನೆಂಟರನ್ನೆಲ್ಲ ಕರಿಬೇಕಲ್ವೇನಮ್ಮ ಹೆಣ್ಣು ನೋಡೋಕ್ಕೆ? ಆಮೇಲೆ ಒಬ್ರಿಗೊಬ್ರು ಇಷ್ಟಪಟ್ಟಿದ್ದೀರಾ ಅಂತೇಳಿ ಸುಮ್ಮನೆ ತಾಳಿ ಕಟ್ಕೊಂಡು ಕರ್ಕೊಂಬರಲ್ಲಮ್ಮ. ನಿಮ್ಮ ಅಪ್ಪಾಜಿ ನಿಮ್ಮ ಅಮ್ಮನ ಹತ್ರ ಎಲ್ಲ ಕೂತು ಮಾತಾಡಿನೇ ಶಾಸ್ತ್ರ ಸಂಪ್ರದಾಯವಾಗಿ ಏನೈತೆ ಅದೇ ರೀತಿ ಮದುವೆ ಮಾಡ್ಕೊಂಡು ಬರ್ತೀವಿ. ಅದಕ್ಕಾಗಿ ಇನ್ನ ಈ ವಿಷಯ ನಿಮ್ಮ ಅಪ್ಪಾಜಿಗೆ ಗೊತ್ತೇ ಇಲ್ವೇನೋ? ಅವ್ರ ಹತ್ರ ಮಾತಾಡೋದು ಒಳ್ಳೇದು. ಇಲ್ಲ ನೀವೇ ಮಾತಾಡ್ತಿರೋ, ನಾವೇ ಬಂದು ಹೆಣ್ಣು ಕೇಳೋದು, ಯಾವುದಾದ್ರೂ ಒಂದು ಆಗ್ಬೇಕಲ್ವಾ? ಸುಮ್ಮನೆ ಇದ್ರೆ ಸುಮ್ಮನೆ ನಿಮಗೆ ತೊಂದರೆ ಆಗುತ್ತೆ. ಅದಕ್ಕೆ. ಸರಿ ಆಂಟಿ, ಸರಿ. ಮಧು ಕೊಡ್ತೀಯಾ ಫೋನು? ಹಾ, ಕೊಡ್ತೀನಿ. ಲೈನಲ್ಲಿ ಇದ್ದಾರಾ? ಹಾ, ಮಾತಾಡಿ. ಹೇಳಮ್ಮ. ಸರಿ ಮಧು, ಸುಮ್ಮನೆ ನೀನು ಆ ಹುಡುಗಿ ಹತ್ರ ಟೈಮ್ ಪಾಸ್ ಮಾಡಬೇಡ ಕಣೋ. ಮದುವೆ ಯಾವಾಗ ಆಗೋದು ಅಂತ ಹೇಳಿ ಮಾತಾಡು. ಎಷ್ಟು ದಿನ ಅಂತ ಹಿಂಗೆ ಮುಂದುವರ್ಸ್ಕೊಂಡು ಹೋಗ್ತೀಯ ಹೇಳು? ಇದನ್ನೆಲ್ಲ ಮನೇಲಿ ಕೂತು ಮಾತಾಡೋಣ ಅಂದ್ರೆ ನಿನ್ ಕೈಗೆ ಸಿಗಲ್ಲ ನನಗೆ. ಸರಿ ಅಮ್ಮ, ಟೈಮ್ ಆಯ್ತು. ಮನೆಗೆ ಬಂದ್ಮೇಲೆ ಮಾತಾಡ್ತೀನಿ, ಫೋನ್ ಇಡಿ. ಸರಿ ಸರಿ, ಬೇಗ ಬಾ. ಮಧು, ಹೇಳು. ನಿಮ್ಮಮ್ಮ ನೋಡಿದ್ರೆ ಅಷ್ಟು ಅರ್ಜೆಂಟ್ ಮಾಡ್ತಿದ್ದಾರೆ ಮದುವೆ ಯಾವಾಗ ಅಂತ. ಇವಾಗ ನಾನು ಕೇಳ್ತಾ ಇದ್ದೀನಲ್ವಾ, ಯಾವಾಗ ಆಗೋಣ? ಮಧು, ನೀವು ಹಾಗೆ ಮಾತಾಡ್ತೀರಾ? ಅಲ್ಲೋಡು, ನಾನೇನು ಮಾತಾಡ್ದೆ ಇಶು? ಮದುವೆ ಯಾವಾಗ ಆಗೋಣ ಅಂತ ಕೇಳ್ತಾ ಇದ್ದೀನಿ. ನನ್ಗೇನು ಗೊತ್ತು, ನೀವೇ ಡಿಸೈಡ್ ಮಾಡಿ. ನನಗೇನಿಲ್ಲಪ್ಪ. ಇನ್ನು ಹೀಗೆ ಹಾಯಾಗಿ ನಮ್ಮ ಹುಡುಗಿ ಜೊತೆ ಓಡಾಡ್ಕೊಂಡಿರೋ ಅಂದರೆ ಓಡಾಡ್ಕೊಂಡಿರ್ತೀನಿ. ಮದುವೆ ಆಗೋಣ ಅಂದರೆ ಮದುವೆ ಆಗ್ತೀನಿ. ಎಲ್ಲ ನಿನ್ನ ಚಾಯ್ಸ್. ಆದರೆ ನಿಮ್ಮನೆಯವರೇ ಅರ್ಜೆಂಟ್ ಮಾಡ್ತಿದ್ದಾರೆ. ಹೌದು, ನೀನು ಸಿಕ್ಕಿಲ್ಲ ಅಂತಿದ್ರೆ ಇಷ್ಟೊತ್ತಿಗೆ ನಾನು ಮದುವೆನೇ ಮಾಡಾಕಿರ್ತಿದ್ರು. ಹೌದಾ? ಏನೋ ಸದ್ಯ ನೀನು ಸಿಕ್ಕಿದ್ಯಲ್ಲ ನನಗೆ, ಅದಕ್ಕೆ ಮದುವೆ ಮಾಡಿಲ್ಲ ಇನ್ನು. ಅಬ್ಬಬ್ಬ, ಮನ್ಸಲ್ಲಿ ಎಷ್ಟು ಖುಷಿ ಇದೆ ನೋಡು. ನಾನು ಸಿಕ್ಕಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಮದುವೆ ಆಗ್ತಾ ಇದ್ದೆ ಅಂತ. ನಾನೇನಾದರೂ ಫಾರಿನ್ ಹುಡುಗನ ಹತ್ರ ಮಾತಾಡಿಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ನಿಮ್ಮಪ್ಪ ನಿನಗೆ ತಾಳಿ ಕಟ್ಟಿಸಿ ಫಾರಿನಿಗೆ ಫ್ಲೈಟ್ ಹತ್ತಿರೋರು. ಮತ್ತೆ ನನಗೆ ಗೇಣಿ ಮಾಡ್ತೀಯ ನೀನು? ಸರಿ ಬನ್ನಿ ಹೋಗೋಣ. ಯಾವಾಗ ಸಿಗ್ತೀರಾ ಹೇಳಿ ಮತ್ತೆ? ನೀನು ಯಾವಾಗ ಸಿಗ್ತೀಯಾ ಅಂದರೆ ಅವಾಗ ಸಿಗ್ತೀನಿ. ನನಗೇನು ಅಭ್ಯಂತರ ಇಲ್ಲ, ಸರಿನಾ? ನಿನಗೆ ಸಿಗೋಕ್ಕಾಗಲ್ಲ ಅಂತಂದ್ರೂ ನಾನು ಸಿಗ್ತೀನಿ. ಮನೆ ಹತ್ರ ಅಂತೂ ಬಂದೇ ಬರ್ತೀನಿ. ಆದರೆ ಏನು ಭಯ ಪಡಬೇಡ, ಎಲ್ರಿಗೂ ಹೇಳ್ಬಿಟ್ಟು ಏನು ಬರಲ್ಲ. ನೀನು ಇದೆಯಲ್ಲ ನನಗೆ ಸಪೋರ್ಟ್ ಮಾಡೋಕ್ಕೆ. ಅತಿ ಆಯ್ತು ನಿಮ್ಮದು. ಅದು ಗೊತ್ತು ನನಗೆ. ಸರಿ, ನೆಕ್ಸ್ಟ್ ಟೈಮ್ ಯಾವಾಗ ಸಿಗಬೇಕು ಅಂತ ಹೇಳ್ತೀನಿ. ಆದರೆ ಫುಲ್ ಡೇ ನಿಮ್ಮ ಜೊತೆ ಇರಬೇಕು ನಾನು. ಸರಿ, ಸಿಕ್ಕಿದ್ರೆ ಏನು ಕೊಡ್ತೀಯಾ ಹೇಳು? ಏನು ಕೊಡ್ತೀಯಾ ಅಂದರೆ? ಅಂದರೆ ಗಿಫ್ಟ್ ಏನು ಕೊಡ್ತೀಯಾ ಅಂದೆ. ಗಿಫ್ಟ್ ಎಲ್ಲ ಏನೂ ಕೊಡಲ್ಲ ನಾನು. ಏಕೆ? ನಾನು ಯಾಕೆ ಕೊಡಬೇಕು? ನಿನ್ನ ನೆನಪಿಗೆ. ಒರಿಜಿನಲ್ ಡಾಕ್ಯುಮೆಂಟ್ಸೇ ನಾನು ನಿನ್ನ ಮನಸ್ಸಲ್ಲಿ ಇರಬೇಕಾದ್ರೆ ನೀನು ಗಿಫ್ಟ್ ನೋಡಿ ನನ್ನನ್ನೇ ನೆನ್ಪು ಮಾಡ್ಕೊಳ್ಳೋದು. ವಾವ್, ಸೂಪರ್ ಐಶು ನೀನು. ಆದರೂ ನೀನು ನೆನಪಿಗೆ ಅಂತ ನನ್ನ ಹತ್ರ ಏನೂ ಇರೋದು ಬೇಡವಾ? ಸರಿ, ನಿಮ್ಗೇನು ಇಷ್ಟ ಅಂತ ಹೇಳಿ. ನನಗೆ ಗೊತ್ತಿಲ್ಲಪ್ಪ.
ನನಗೋಸ್ಕರ ನೀನು ಚಿಕ್ಕದಾಗಿ ಏನಾದರೂ ಒಂದು ಗಿಫ್ಟ್ ಕೊಟ್ಟರು ನನಗದು ಖುಷಿನೇ. ಯಾವಾಗಲೂ ನನ್ನ ಜೊತೆ ಇಟ್ಕೊಂಡಿರ್ತೀನಿ. ಹೌದಾ, ಸರಿ ಹಾಗಿದ್ರೆ. ಲವ್ ಯು ಇಶು. ಲವ್ ಯು ಟು ಮಧು. ಆದ್ರೆ ಇಷ್ಟು ಬೇಗ ಮದ್ವೆ ಆಗೋದು ಬೇಡ ಮಧು, ಇನ್ನೂ ಸ್ವಲ್ಪ ದಿವಸ ಹೀಗೆ ಇರೋಣ. ನಿನ್ನ ಇಷ್ಟ ಅಂತ ನಾನು ಹೇಳಿದ್ದೀನಲ್ವಾ. ನೀನು ನಾಳೆನೇ ಮದುವೆ ಆಗಿದ್ರೆ ನಾನು ನಾಳೆನೇ ಮದುವೆ ಆಗೋಕೆ ರೆಡಿ ಇದ್ದೀನಿ. ಇನ್ನೂ ಸ್ವಲ್ಪ ದಿನ ಬೇಡ ಅಂದರೆ ಬೇಡ, ನೋ ಪ್ರಾಬ್ಲಮ್. ಆದರೆ ನಿಮ್ಮ ಮನೇಲಿ ಮುಂದುವರಿಬಾರ್ದು ಅಷ್ಟೇ. ನನಗೆ ಏನೇ ಆದರೂ ನಮ್ಮ ಮನೇಲಿ ಮುಂದುವರಿಯೋದಕ್ಕಂತೂ ನಾನು ಬಿಡಲ್ಲ. ಬಟ್ ನೀನು ನನಗೆ ಮಿಸ್ ಆಗಬಾರ್ದು ಅಷ್ಟೇ. ಮೊದಲು ಈ ವಿಷಯನ ಅಪ್ಪಾಜಿ ಹತ್ರ ಮಾತಾಡಿದಾದ್ಮೇಲೆ ಡಿಸೈಡ್ ಮಾಡೋಣ. ನಿಮ್ಮ ಅಪ್ಪಾಜಿ ಒಬ್ಬರು ಒಪ್ಕೊಂಡ್ರೆ ಇನ್ನೇನಿದೆ ಇಶು, ನಾವು ಯಾವಾಗ ಬೇಕಾದರೂ ಮದುವೆ ಆಗ್ಬೋದು. ಸರಿ ಮಧು, ಟೈಮ್ ಆಯಿತು, ಬೇಗ ಮನೆ ಹತ್ರ ಬಿಡಿ. ಸರಿ ಇಶು. ಲೇ ಅಪ್ಪಯ್ಯ ಮೂರ್ತಿ, ಸಮಾಧಾನ ಮಾಡ್ಕೊಳ. ಅಲ್ಲ ಇಷ್ಟೊಂದು ಕೋಪ ಮಾಡ್ಕೊಂಡ್ರೆ ಹೆಂಗೆ ಹೇಳಿ ಹೆಣ್ಮಕ್ಳ ಮೇಲೆ? ಕೋಪನಾ? ಇವತ್ತು ಬರಲಿ ಅವಳು ಮನೆಗೆ. ಮೂರ್ತಿ, ನಾನು ಹೇಳೋ ಮಾತನಾರ ಅವ್ರ ಸಮಾಧಾನದಿಂದ ಕೇಳು. ಏನು ಕೇಳ್ಬೇಕಮ್ಮ? ಅದೇನು ಹೇಳ್ತೀಯ ಹೇಳು. ಇಷ್ಟೆಲ್ಲ ಕಣ್ಣೆದುರಿಗೆ ನಡೀತಾ ಇದ್ರು ನೋಡ್ಕೊಂಡು ಸುಮ್ಮನೆ ಇರು ಅಂತೀಯಾ? ನೀನ್ ಯಾಕ ಅಂತ ತಿಳ್ಕೊಂತಿ? ನಾನು ಆ ಅರ್ಥದಲ್ಲಿ ಹೇಳ್ತಾ ಇಲ್ಲ ನಿನ್ಗೆ. ನೋಡು, ಈ ಹೆಣ್ಮಕ್ಳು ವಿಚಾರದಾಗೆ ಯಾವಾಗ್ಲೂ ಇರೋವಷ್ಟು ಸಮಾಧಾನದಿಂದ ಇರ್ಬೇಕು. ಅದೇನಾದ್ರೂ ಆಗಿರ್ಲಿ, ನಮ್ಮ ಮಕ್ಳು ಏನು ಅಂಬೋದು ನಮಗ್ ಗೊತ್ತೈತೆ. ರವಷ್ಟು ಕೂತು ಬಗೆಹರಿಸ್ಬೇಕು ಅದನ್ನ. ನೀನ್ ಇಷ್ಟೊಂದು ಕೋಪ ಮಾಡ್ಕೊಂಡು ಹುಡುಗಿಗೆ ಏನಾನ ಎರಬೇರಿ ಮಾತಾಡಿದ್ಯಾ ಅಂದ್ರೆ ನಾಳೆ ದಿವಸ ಅವಳು ಇಲ್ಲಿರೋದೇ ಇಲ್ಲ. ಎಲ್ಲಿ ಪ್ರೀತಿ ಸಿಗುತ್ತೆ ಅಲ್ಲಿ ಹೋಗ್ತವೆ ಕಣ. ಅದಕ್ಕೆ ಅಂತ ಅವಳು ಮಾಡೋದನ್ನೇ ಸರಿ ಅಂತ ಅವಳು ಓದ್ದಾರಿಗೆ ಬಿಡ್ಬೇಕು ಅಂತ ಹೇಳ್ತಾ ಇದ್ಯಾ? ಇಷ್ಟಕ್ಕೂ ಯಾವ್ದೋ ಫ್ರೆಂಡ್ ಜೊತೆಗಿರೋದನ್ನ ನೋಡೇ ಬಂದು ನೀನ್ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ಯಾ? ಅದೇನ್ ಅಂಬೋದೇ ವಿಷಯ ಇನ್ನ ಗೊತ್ತಿಲ್ಲ ನಿನ್ಗೆ. ನೀನ್ ಸುಮ್ಮನೆ ಇರಮ್ಮ. ಇನ್ನ ಅಷ್ಟು ಏನ್ ದಡ್ಡ ಅಲ್ಲ ನಾನು. ಇವಳು ಆ ತರ ಫ್ರೆಂಡ್ ಜೊತೆ ಹೋಗ್ಬೇಕಾಗಿದ್ರೆ ಮೊದಲೇ ನನ್ಗೊಂದು ಮಾತು ಹೇಳಿರ್ತಿದ್ಲು. ಇವಳು ಕದ್ದು ಮುಚ್ಚಿ ಹೋಗಿರೋದು ಫ್ರೆಂಡ್ ಜೊತೆ ಹೋಗಿದ್ದಾಳೆ ಇವಳು. ಬೇಕಂತಾನೆ ಇವಳು ಮಾಡ್ತಾ ಇದ್ದಾಳೆ. ಅದು ಅಲ್ಲದೆ ಆ ಹುಡುಗನ ಎಲ್ಲೋ ನೋಡ್ದಂಗಿದೆ ಕಣಮ್ಮ ನಾನು. ಹಂಗಾರೆ ಯಾರ ಗೊತ್ತಿರೋರೇ ಇರ್ಬೇಕು ಕಂಡ. ಸಮಾಧಾನ ಮಾಡ್ಕ ನೀನು. ಅವಳೇನೋ ಸುಮ್ಮನೆ ಜೊತೆಗೆ ಹೋಗಿದ್ರು ನಾನು ಇಷ್ಟೊಂದು ಕೋಪ ಮಾಡ್ಕೊಂತಿರ್ಲಿಲ್ಲಮ್ಮ. ಅವ್ರಿಬ್ರು ಒಂದೇ ಎಳ್ನೀರು ತಗೊಂಡು ಒಂದ್ರಲ್ಲೇ ಕುಡಿತಾ ಇದ್ದಾರೆ ಅಂದ್ರೆ ಏನ್ ಅರ್ಥ? ನೀನೇ ಹೇಳು. ಸರಿನಪ್ಪ, ಆಯ್ತು, ಅವಳು ತಪ್ಪೇ ಮಾಡಿರ್ಲಿ. ನೀನು ಕೋಪ ಮಾಡ್ಕೊಂಡು ಅವಳಿಗೇನು ಬೈಯಕ್ ಹೋಗ್ಬೇಡ. ಯಾಕಂದ್ರೆ ಇದು ತೀರಾ ಅದ್ಗೆಟ್ಟೋಗ್ಬಿಡ್ತತೆ ಕಣ. ಒಂದ್ ಕೆಲಸ ಮಾಡ್ಬಿಡು, ಸುಮ್ನೆ ನೀನು ಏನು ಗೊತ್ತೇ ಇಲ್ವೇನೋ ಅನ್ನೋ ತರ ಇದ್ದು ಇದೇನು ಎತ್ತ ಅಂಬದನ್ನ ರೊಬಷ್ಟು ನಿಗೂಢವಾಗಿ ಪತ್ತೆ ಹಚ್ಚು. ನನ್ನ ಕೈಲಿ ಇದೆಲ್ಲ ನೋಡ್ಕೊಂಡು ಸುಮ್ಮನೆ ಇರೋಕ್ಕಾಗಲ್ಲಮ್ಮ. ನನಗೆ ಈ ಥರ ಎಲ್ಲ ಆಗಲ್ಲ. ಇವತ್ತೇನಿದ್ರು ಎರಡ್ರಾಗೊಂದು ತೀರ್ಮಾನ ಆಗಲೇಬೇಕು. ಅವಳು ಯಾರ ಜೊತೆ ಹೋಗಿದ್ಲು, ಅವ್ನ ಹುಡುಗ ಯಾರು ಅನ್ನೋದು ನನಗೆ ಗೊತ್ತಾಗಬೇಕು ಅಷ್ಟೇ. ನೀನೇನಾರ ಹಿಂಗೆಲ್ಲ ಕೋಪ ಮಾಡ್ಕೊಂಡು ಅವಳ ಮೇಲೆ ಜಗಳ ಮಾಡಿ ಒಡೆಯೋದು ಬಡಿಯೋದೆಲ್ಲ ಮಾಡಿದ್ಯಾ ಅಂತಂದ್ರೆ ಅವಳಿಂದ ಮುಂಡೆ ದೋತಾಳೆ ಕಣ. ಒಂದ್ ವೇಳೆ ಏನು ಇಲ್ದೇ ಇದ್ರು ನಿಜಾನೇ ಮಾಡಾಕ್ ಬಿಡ್ತಾಳೆ. ಅವಾಗ ಏನ್ ಮಾಡ್ತೀಯ ನೀನು? ನೀನು ನೋಡೋದ್ ನೋಡ್ದೆ ಒಂದು ಸರಿ ಹೋಗಿ ಅಲ್ಲೇ ರೆಡ್ ಹ್ಯಾಂಡಿಗೆ ಹಿಡಿಬೋದಾಗಿತ್ತಲ್ಲ ನೀನು. ಯಾರು ಏನು ಎತ್ತ ಅಂಬೋದನ್ನ ನೋಡ್ಕೊಂಡು ಮನೆಗೆ ಯಾಕೆ ಬಂದೆ ನೀನು ಸೀದಾ? ಅದೇಗಮ್ಮ ಹೋಗಿ ಕೇಳಕ್ಕಾಗುತ್ತೆ. ನಮ್ಮನೆ ಮಕ್ಳಿಗೆ ನಾವು ಬುದ್ಧಿ ಕಲ್ಸ್ಕೋಬೇಕು. ಬೇರೆಯವ್ರ ಎದುರಿಗೆಲ್ಲ ನಮ್ಮ ಮಕ್ಳು ಮರ್ಯಾದೆ ತೆಗೆಯೋದಕ್ಕೆ ನನಗೂ ಇಷ್ಟ ಇಲ್ಲ. ಸರಿ, ಏಕ್ದಮ್ ಅವಳು ಬಂದಿದ ತಕ್ಷಣ ರವಷ್ಟು ಕೋಪ ಮಾಡ್ಕೊಂಡನ್ನ ಕಮ್ಮಿ ಮಾಡು ನೀನು. ಏನಿ ಅತ್ತ ಎಲ್ಲೋಗಿದ್ದೆ ಏನು ಇಷ್ಟ ಮಾತ್ರ ಕೇಳು. ಅದನ್ನ ಬಿಟ್ಬಿಟ್ಟು ನೀನ್ ಯಾರ ಜೊತೆಗಿದ್ದೆ ಏನೇ ಅತ್ತ ನನ್ ಕೇಳೋದ್ ಬೇಕಾಗಿಲ್ಲ. ಬೇಡ ಕಣ, ನಾನು ಹೇಳ್ದಂಗ್ ಮಾಡ ನೀನ್ ಸುಮ್ಮನೆ. ಇಷ್ಟಕ್ಕೆ ಬಿಟ್ರೆ ಇದು ದೊಡ್ಡದಾಗುತ್ತೆ ಕಣಮ್ಮ, ನಿನಗೆ ಗೊತ್ತಾಗಲ್ಲ. ಅದನ್ನ ಎಲ್ಲಿ ಮಟ್ಟ ಹಾಕ್ಬೇಕನ್ನೋದು ನನಗೆ ಚೆನ್ನಾಗಿ ಗೊತ್ತೈತೆ. ನಾನು ಹೇಳ್ದಷ್ಟು ಮಾಡು ನೀನ್ ಸುಮ್ಕೆ. ಮೊದ್ಲು ನೀನು ಏನು ಗೊತ್ತೇ ಇಲ್ವೇ ಅಮ್ಮಂಗ್ ಸುಮ್ಕೆ ಇದ್ಬಿಡು. ಇದನ್ನ ಏನಿದ್ರು ರೆಡ್ ಹ್ಯಾಂಡ್ ಆಗಿ ಹಿಡಿಬೇಕು ನೀನು. ಅಷ್ಟೊಂದೆಲ್ಲ ರಿಸ್ಕ್ ಯಾಕಮ್ಮ ತಗೋಬೇಕು? ಇವಳಿಗೆ ಕೇಳಿದ್ರೆ ಹೇಳ್ತಾಳಲ್ವಾ, ಬಿಡು. ಅಂದ್ರೆ ನೀನ್ ಇವಾಗ ಈ ಕೋಪ ಮಾಡ್ಕೊಂಡಿರೋದಕ್ಕೆ ಕಾರಣ ಅವಳು ಯಾರನ್ನಾದ್ರೂ ಇಷ್ಟಪಟ್ಟವಳೆ ಅಂತ ತಾನೇ? ಹೌದು ಕಣಮ್ಮ. ನಾನು ಇವಳಿಗೋಸ್ಕರ ಫಾರಿನ್ ಹುಡುಗ ನನ್ನ ಫ್ರೆಂಡ್ ಮಗುನ್ ನೋಡಿದ್ದೆ ಗೊತ್ತಾ. ಒಪ್ಕೊಂಡಿದ್ದಿದ್ರೆ ಇಷ್ಟೊತ್ತಿಗೆ ನೀನು ಬರೋದ್ರೊಳಗೆ ಎಂಗೇಜ್ಮೆಂಟೇ ರೆಡಿ ಆಗ್ತಿತ್ತು. ಅಂತ ಒಳ್ಳೆ ಹುಡುಗನ ಕ್ಯಾನ್ಸಲ್ ಮಾಡಿ ಯಾವನೋ ಹುಡುಗನಿಂದ ಇವಳು ಲಲ್ಲೆ ಹೊಡಿತಾವಳೆ. ನೋಡೋಣ ಇರು ಮೂರ್ತಿ, ಹುಡುಗ ಒಳ್ಳೆಯವನೇ ಆಗಿದ್ದು ಒಳ್ಳೆ ಕೆಲಸದಾಗೆ ಇದ್ದು ಅನುಕೂಲವಾಗಿದ್ರೆ ಕೊಟ್ಟು ಮದ್ವೆ ಮಾಡೋಣ. ಹೆಂಗೂ ಇಷ್ಟಪಟ್ಟಿರ್ತಾಳೆ ಅಲ್ವಾ? ಒಂದ್ ವೇಳೆ ಅದ್ ನಿಜಾನೇ ಆಗಿದ್ರೆ ಹೇಳ್ತಿರೋದು ನಾನು. ತಪ್ಪೇನೈತೆ? ಅಮ್ಮ, ನೀನ್ ಈ ಮಾತಾಡ್ತಾ ಇದೀಯಾ? ನಾನ್ ಸತ್ರ ಅವಳು ಇಷ್ಟಪಟ್ಟಿರೋ ಹುಡುಗನ ಜೊತೆ ನಾನು ಮದುವೆ ಮಾಡಕ್ ತಯಾರಿಲ್ಲ. ಎತ್ತು ತಂದೆ ಮಾತಿಗೆ ಬೆಲೆ ಕೊಡದೆ ಇರೋ ಮಗಳಿಗೆ ಏನ್ ನಾನ್ ಬೆಲೆ ಕೊಡೋದು? ಬೇರೆ ಯಾರು ಅಲ್ಲ, ನನ್ನ ಫ್ರೆಂಡ್ ಮಗನ್ನೇ ನೋಡಿದಿದ್ ನಾನು. ನನಗೆ ಎಷ್ಟು ಅವಮಾನ ಆಯ್ತು ಗೊತ್ತಾ ಇವಳು ಮದುವೆ ಬೇಡ ಅಂತ ಹೇಳಿದಾಗ. ಇಷ್ಟಕ್ಕೂ ಅವ್ರು ನನ್ನ ಬಗ್ಗೆ ಏನ್ ತಿಳ್ಕೊಳಲ್ಲ. ಮಗಳ ಹತ್ರ ಮಾತಾಡ್ದೇನೆ ಹೆಣ್ ಕೊಡಕ್ ಬಂದಿದ್ದಾನೆ ಅಂತ ನಾನ್ ಅನ್ಕೊಂಡಿದ್ದೆ. ನನ್ನ ಮಗಳು ನಾನು ಎಲ್ಲೇ ಹುಡುಗನ್ ನೋಡಿದ್ರು, ಯಾವ್ದೇ ಹುಡುಗನ್ ನೋಡಿದ್ರು ಕಣ್ಣು ಮುಚ್ಕೊಂಡು ತಾಳಿ ಕಟ್ಟಿಸ್ಕೊಂತಾಳೆ ಅಂತ. ಆದ್ರೆ ಇವಳು ನನ್ನ ನಂಬಿಕೆಗೆ ಮಸಿ ಬಳದ್ ಬಿಟ್ಲು. ಇಷ್ಟೆಲ್ಲ ಆದ್ಮೇಲೆ ಇವಳು ಒಪ್ಕೊಂಡಿರೋ ಹುಡುಗನ ಜೊತೆ ನಾನು ಮದುವೆ ಮಾಡ್ತೀನಿ ಅಂತ ಅನ್ಕೊಂಡಿದ್ಯಾ? ಬರ್ಲಿ ಇನ್ನ ಮನೆಗೆ. ಇದೇನಾದ್ರೂ ನಿಜಾನೇ ಅಂತ ಆಗಿರ್ಬೇಕು. ಅವನ್ನಂತೂ ನಾನು ಸುಮ್ಮನೆ ಬಿಡಲ್ಲ, ಯಾರೇ ಆಗಿದ್ರು ಸರಿ. ನನಗೂ ನಿನ್ ಕಷ್ಟ ಅರ್ಥ ಆಗ್ತತೆ ಕಣ ಮೂರ್ತಿ. ಯಾವ ತಂದೆ ತಾಯಿನು ಮಕ್ಳು ಆಳ್ಬಾವಿಗೆ ಬೀಳ್ಲಿ ಅಂತ ಯಾರನ್ನು ಆಸೆ ಪಡಲ್ಲ.
ಅವಳ ಭವಿಷ್ಯ ಚೆನ್ನಾಗಿರ್ಲಿ ಅಂತ ತಾನೇ ನೀನು ಇಷ್ಟೆಲ್ಲ ಮಾಡಿದೀಯಾ? ಅವಳೇನೋ ಚಿಕ್ಕ ಹುಡುಗಿ ಅಲ್ಲ ಕಣ, ಅವಳಿಗೂ ಬುದ್ಧಿ ಬಂದೈತೆ. ಅವಳಿಗೂ ಅವಳದೇ ಆದಂತ ಆಸೆ ಕನಸುಗಳು ಇರ್ತವೆ. ಹಂಗಂತ ಇಷ್ಟಪಟ್ಟಿರೋನ್ಗೆ ಮದುವೆ ಮಾಡ್ಕೊಡು ಅಂತ ಹೇಳ್ತಾ ಇಲ್ಲ. ಇರೋಷ್ಟು ಸಮಾಧಾನದಿಂದ ಅವಳ ಹತ್ರ ಮಾತಾಡಿದ್ರೆ ನಿನ್ ಕೆಲಸ ಗೆದ್ಕಂತೀಯ. ಹಿಂಗೆ ಕೂಗಾಡಿದ್ಯಾ ಅಂತಂದ್ರೆ ಅವಳು ಇಷ್ಟಪಟ್ಟಿರೋ ಜೊತೆ ಓಡೋಗ್ಬಿಟ್ರೆ ಏನ ಮಾಡ್ತೀಯಾ? ಅಂತ ಕೆಲಸ ಏನಾದರೂ ಮಾಡಿದಾಳೆ ಅಂತಂದ್ರೆ ಅವಳಿಗೂ ಇಸ ಹಾಕ್ಬಿಟ್ಟು ನಾನು ಇಸ ಕೊಟ್ಟು ಸತ್ತೋಗ್ಬಿಡ್ತೀನಿ ಅಷ್ಟೇ. ಥೂ ಬಿಡ್ತು ಅನ್ನ ಮೂರ್ತಿ, ಏನ್ ಮಾತು ಅಂತ ಆಡ್ತೀಯಲ್ಲ ಮಗ್ನೆ ನೀನು. ಇನ್ ಬದುಕಿದ್ದು ತಾನೇ ಇನ್ನೇನ್ ಸಾಧನೆ ಮಾಡೋದೈತೆ? ಈಗಾಗ್ಲೇ ಅರ್ಧ ಜೀವ ತೆಗೆದು ಬಿಟ್ಟವಳೆ. ಮಾನ ಮರ್ಯಾದೆ ಕಳ್ಕೊಂಡ್ ಬದುಕೋದ್ಕಿಂತ ಸಾಯೋದೇ ಮೇಲಲ್ವಾ? ಎಲ್ಲದಕ್ಕೂ ಸಾವೇ ಪರಿಹಾರ ಅಲ್ಲ ಕಣ. ಅದಕ್ಕೆ ಸಮಾಧಾನದಿಂದ ಒಂದ್ ನಿರ್ಧಾರಕ್ಕೆ ಬಾ ಅಂತ ಹೇಳ್ತಿರೋದು ನಾನು. ಐಶು ಒಳಗಡೆ ಬಿಡ್ಲಾ? ಬೇಡ ಮಧು, ನೀವು ಹೊರಡಿ, ನಾನು ಹೋಗ್ತೀನಿ. ಸರಿ ಐಶು, ಹೋದ ತಕ್ಷಣ ಕಾಲ್ ಮಾಡ್ತೀನಿ, ಸರಿನಾ? ಲವ್ ಯು. ಲವ್ ಯು ಟು ಮಧು. ಬಾಯ್, ಹುಷಾರು. ನೀನು ಹುಷಾರು, ಬರ್ಲಾ? ಸರಿ ಹೊರಡಿ ಬೇಗ, ಟೈಮ್ ಆಯ್ತು. ಸರಿ, ಮೇನ್ ಡೋರಿಂದ ಹೋಗು. ಫೋನ್ ಮಾಡ್ತೀನಿ, ಯಾವುದೇ ಸಿಚುವೇಶನಲ್ಲಿದ್ದರೂ ಫೋನ್ ತೆಗಿಬೇಕು, ಓಕೆ? ಸರಿ ಮಧು. ಸರಿ, ನಾನೀಗ ಮನೆಗೆ ಹೋಗ್ತಾ ಇದ್ದೀನಿ, ಹಾಸ್ಪಿಟಲ್ಗೆ ಹೋಗ್ತಾ ಇಲ್ಲ, ಓಕೆ? ಸರಿ ಬಾಯ್. ಏನು ಹೇಳಲ್ಲ ನೀನು. ಫೋನ್ ಮಾಡ್ದಾಗ ಹೇಳ್ತೀನಿ, ಹೊರಡಿ. ಸರಿಮ್ಮ, ಬಾಯ್. ಅಯ್ಯೋ, ಇದೇನು ಅಪ್ಪಾಜಿ ಕಾರ್ ಮನೆ ಹತ್ರನೇ ಇದೆ. ಅಂದ್ರೆ ಅಪ್ಪ ಇಷ್ಟು ಬೇಗ ಮನೆಗೆ ಬಂದಿದಾರಾ? ಅಯ್ಯೋ ದೇವ್ರೆ, ನಾನೀಗ ಏನ್ ಮಾಡ್ಲಿ? ಎಲ್ಲೋಗಿದೆ ಅಂತ ಕೇಳಿದ್ರೆ ಏನ್ ಹೇಳಿ?